ರಾಜ್ಯದಲ್ಲಿ ಮತ್ತೆ ಟಿಪ್ಪು ವಾರ್ ಭುಗಿಲೆದ್ದಿದೆ. ಸರ್ಕಾರದಿಂದಲೇ ಜಯಂತಿಯನ್ನ ಆಚರಿಸಬೇಕು ಅಂತ ಶಾಸಕ ವಿಜಯಾನಂದ ಕಾಶಪ್ಪನವರು ಬೇಡಿಕೆ ಇಟ್ಟಿದ್ದಾರೆ. ಈ ಬೇಡಿಕೆ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಪರ ವಿರೋಧದ ಚರ್ಚೆ ಜೋರಾಗಿದೆ. ಅವನು ಹಿಂದೂ ಧರ್ಮ ವಿರೋಧಿ, ಹಿಂದೂ ಸಂಸ್ಕೃತಿ ವಿರೋಧಿ, ಹಿಂದೂ ಧರ್ಮಗಳನ್ನು ಧ್ವಂಸ ಮಾಡಿರ್ತಕ್ಕಂಥವನು. ಟಿಪ್ಪು ಜೊತೆಗೆ ಬಿನ್ ಲಾಡನ್ನು ಯಾರ್ಯಾರಿದೆ ಎಲ್ಲ ಶೇರ್ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಎಲ್ಲ ಟಿಪ್ಪು ಸಂತತಿಗಳು ಭಾಳ ಆಗ್ಯಾರ ಕರ್ನಾಟಕದಲ್ಲಿ. ಈ ಔರಂಗಜೇಬನ ಸಂತತಿ, ಟಿಪ್ಪು ಸಂತತಿ, ಕೆಲವೊಂದು ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರದ. ಈಗ ನನ್ನ ಅಭಿಪ್ರಾಯ ಸರ್ಕಾರ ವತಿಯಿಂದ ಬೇಡ, ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ, ನಾವು ಆಚರಿಸ್ತೀವಿ ಟಿಪ್ಪು ಜಯಂತಿ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಬೆಂಕಿ. ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಯ್ತಾ ಸರ್ಕಾರ? ಇಷ್ಟು ದಿನಗಳ ಕಾಲ ತಣ್ಣಗಾಗಿದ್ದ ಟಿಪ್ಪು ಕಿಚ್ಚು ಮತ್ತೆ ಸ್ಫೋಟವಾಗಿದೆ. ಈ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಟಿಪ್ಪು ಜಯಂತಿಗೆ ಬ್ರೇಕ್ ಹಾಕಿತ್ತು. ಇದೀಗ ಮತ್ತೆ ಆಚರಣೆ ಕೂಗು ಜೋರಾಗಿದೆ. ಸರ್ಕಾರದಿಂದಲೇ ಆಚರಿಸುವಂತೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬೇಡಿಕೆ ಇಟ್ಟಿದ್ದಾರೆ. ವಿಧಾನಸಭಾ ಕಾರ್ಯಕಲಾಪ ಸೂಚಿಯಲ್ಲಿ ಸೇರ್ಪಡೆ ಮಾಡಿರೋದು ಕೇಸರಿ ನಾಯಕರ ಕಣ್ಣು ಕೆರಳಿಸಿದೆ. ಅಲ್ಪಸಂಖ್ಯಾತರು ಹೋರಾಟ ಮಾಡೇ ಇಲ್ವಾ? ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆಯನ್ನ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಮರ್ಥಿಸಿಕೊಂಡಿದ್ದಾರೆ. ನೋಡ್ರಿ, ನಾವು ಪಾಕಿಸ್ತಾನ, ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾನ್ದು ಮಾತಾಡ್ತಾ ಇಲ್ಲ. ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಪ್ಪೇನಿಲ್ಲ. ಇವರೇ ಪುಸ್ತಕದಲ್ಲಿ ಓದಿ ಬಂದಿಲ್ವಾ? ನಾವೆಲ್ಲ ಇತಿಹಾಸ ಓದೇ ಬಂದಿದ್ವಿ. ನಾವು ಇತಿಹಾಸನ ಅವ್ರು ಓದ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು RSS ದವರು, BJP ಅವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವ್ರಿಗೆ ಸ್ಪಷ್ಟನೆ ಕೊಡಕ್ಕೆ ಹೇಳ್ರಿ. ಟಿಪ್ಪು ಸುಲ್ತಾನ್ ಓರ್ವ ಟೆರರಿಸ್ಟ್. ಟಿಪ್ಪು ನಮ್ಮ ರಾಜ್ಯದ ರೈತ ವಿರೋಧಿ, ಯಾವತ್ತೂ ಕೃಷಿಕರ ಪರವಾಗಿರಲಿಲ್ಲ. ಅವನು ಹಿಂದೂ ಧರ್ಮ ವಿರೋಧಿ, ಹಿಂದೂ ಸಂಸ್ಕೃತಿ ವಿರೋಧಿ, ಹಿಂದೂ ಧರ್ಮಗಳನ್ನು ಧ್ವಂಸ ಮಾಡಿರ್ತಕ್ಕಂಥವನು, ಮತಾಂತರವನ್ನು ಮಾಡಿರ್ತಕ್ಕಂಥವನು ಟಿಪ್ಪು ಸುಲ್ತಾನ್ ನಮ್ಮ ದೇಶದ ಒಬ್ಬ ಬಹಳ ದೊಡ್ಡ ಟೆರರಿಸ್ಟ್. ಅವನ ಜಯಂತಿಯನ್ನು ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಟಿಪ್ಪು ಬಿನ್ ಲಾಡನ್ ಜಯಂತಿ ಆಚರಣೆ ಮಾಡಲಿ. ಟಿಪ್ಪುನ ಮಾಡ್ಕೊಂಡ್ಲಿ, ಬಿನ್ ಲಾಡನ್ದನ ಮಾಡ್ಕೊಂಡ್ಲಿ, ಪಾಕಿಸ್ತಾನನ ಮಾಡ್ಕೊಂಡ್ಲಿ, ಅವ್ರ ಸರ್ಕಾರ ಇದೆ. ಜನಕ್ಕೆ ಗೊತ್ತಾಗ್ತದೆ ಇವ್ರು ಯಾರು ಪರ ಅಂತ ಹೇಳ್ಬಿಟ್ಟು. ಇವ್ರು ಯಾರು ಪರ ಅಂತ ಗೊತ್ತಾಗ್ತದೆ. ಅದಕ್ಕೆ ಟಿಪ್ಪು ಜೊತೆಗೆ ಬಿನ್ ಲಾಡನ್ನು ಯಾರ್ಯಾರಿದೆ ಎಲ್ಲ ಶೇರ್ ಮಾಡಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರು ಇದ್ದಾರೆ. ಎಲ್ಲ ಟಿಪ್ಪು ಸಂತತಿಗಳು ಭಾಳ ಆಗ್ಯಾರ ಕರ್ನಾಟಕದಲ್ಲಿ. ಈ ಔರಂಗಜೇಬನ ಸಂತತಿ, ಟಿಪ್ಪು ಸಂತತಿ, ಕೆಲವೊಂದು ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರದ. ಟಿಪ್ಪು ಜಯಂತಿಯನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋಂಥದ್ದು ಈ ರಾಜ್ಯದ ಜನರಿಗೆ ಹೇಳಬೇಕು. ಸುಮಾರು ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡಿ 3500ಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನು ನಾಶ ಮಾಡಿದಂಥ, ಕೇರಳ ಮತ್ತು ಕರ್ನಾಟಕದಲ್ಲಿ ಲಕ್ಷಾಂತರ ಹಿಂದೂ ಹೆಣ್ಣುಮಕ್ಕಳನ್ನು ಅತ್ಯಾಚಾರ ಮಾಡಿ ದೌರ್ಜನ್ಯ ಎಸಗಿದಂಥ ಒಬ್ಬ ಮತಾಂಧ. ಸರ್ಕಾರದಿಂದ ಟಿಪ್ಪು ಜಯಂತಿ ಬೇಕಾಗಿಲ್ಲ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರನ್ನ ಕೇಳಬೇಕು. ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನಾನು ಹೇಳ್ತಾರಲ್ಲ. ಈಗ ನನ್ನ ಅಭಿಪ್ರಾಯ ಸರ್ಕಾರ ವತಿಯಿಂದ ಬೇಡ, ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ, ನಾವು ಆಚರಿಸ್ತೀವಿ ಟಿಪ್ಪು ಜಯಂತಿ. ಹಿಂದಿನ ಬಿಜೆಪಿ ಸರ್ಕಾರದ ಜೊತೆ ಹೋಲಿಕೆ ಬೇಡ. ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದೆ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ ನನಗೆ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂಥವ್ರು. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ. ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ. ರಾಜ್ಯದಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್ ವಾರ್ ಮುನ್ನೆಲೆಗೆ ಬಂದಿದೆ. ಟಿಪ್ಪು ಜಯಂತಿ ಆಚರಣೆ ಮೂಲಕ ಅಲ್ಪಸಂಖ್ಯಾತರ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಯ್ತಾ? ಜಯಂತಿ ಆಚರಣೆಗೆ ಕಾಂಗ್ರೆಸ್ ಶಾಸಕರ ಒತ್ತಾಯದ ವಿರುದ್ಧ ಬಿಜೆಪಿ ನಾಯಕರು ಬೆಂಕಿ ಚೆಂಡು ಆಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ರಾಜ್ಯದಲ್ಲಿ ಮತ್ತೆ ಟಿಪ್ಪು ವಾರ್ ಭುಗಿಲೆದ್ದಿದೆ. ಸರ್ಕಾರದಿಂದಲೇ ಜಯಂತಿಯನ್ನ ಆಚರಿಸಬೇಕು ಅಂತ ಶಾಸಕ ವಿಜಯಾನಂದ ಕಾಶಪ್ಪನವರು ಬೇಡಿಕೆ ಇಟ್ಟಿದ್ದಾರೆ. ಈ ಬೇಡಿಕೆ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಪರ ವಿರೋಧದ ಚರ್ಚೆ ಜೋರಾಗಿದೆ. ಅವನು ಹಿಂದೂ ಧರ್ಮ ವಿರೋಧಿ, ಹಿಂದೂ ಸಂಸ್ಕೃತಿ ವಿರೋಧಿ, ಹಿಂದೂ ಧರ್ಮಗಳನ್ನು ಧ್ವಂಸ ಮಾಡಿರ್ತಕ್ಕಂಥವನು. ಟಿಪ್ಪು ಜೊತೆಗೆ ಬಿನ್ ಲಾಡನ್ನು ಯಾರ್ಯಾರಿದೆ ಎಲ್ಲ ಶೇರ್ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಎಲ್ಲ ಟಿಪ್ಪು ಸಂತತಿಗಳು ಭಾಳ ಆಗ್ಯಾರ ಕರ್ನಾಟಕದಲ್ಲಿ. ಈ ಔರಂಗಜೇಬನ ಸಂತತಿ, ಟಿಪ್ಪು ಸಂತತಿ, ಕೆಲವೊಂದು ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರದ. ಈಗ ನನ್ನ ಅಭಿಪ್ರಾಯ ಸರ್ಕಾರ ವತಿಯಿಂದ ಬೇಡ, ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ, ನಾವು ಆಚರಿಸ್ತೀವಿ ಟಿಪ್ಪು ಜಯಂತಿ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಬೆಂಕಿ. ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಯ್ತಾ ಸರ್ಕಾರ? ಇಷ್ಟು ದಿನಗಳ ಕಾಲ ತಣ್ಣಗಾಗಿದ್ದ ಟಿಪ್ಪು ಕಿಚ್ಚು ಮತ್ತೆ ಸ್ಫೋಟವಾಗಿದೆ. ಈ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಟಿಪ್ಪು ಜಯಂತಿಗೆ ಬ್ರೇಕ್ ಹಾಕಿತ್ತು. ಇದೀಗ ಮತ್ತೆ ಆಚರಣೆ ಕೂಗು ಜೋರಾಗಿದೆ. ಸರ್ಕಾರದಿಂದಲೇ ಆಚರಿಸುವಂತೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬೇಡಿಕೆ ಇಟ್ಟಿದ್ದಾರೆ. ವಿಧಾನಸಭಾ ಕಾರ್ಯಕಲಾಪ ಸೂಚಿಯಲ್ಲಿ ಸೇರ್ಪಡೆ ಮಾಡಿರೋದು ಕೇಸರಿ ನಾಯಕರ ಕಣ್ಣು ಕೆರಳಿಸಿದೆ. ಅಲ್ಪಸಂಖ್ಯಾತರು ಹೋರಾಟ ಮಾಡೇ ಇಲ್ವಾ? ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆಯನ್ನ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಮರ್ಥಿಸಿಕೊಂಡಿದ್ದಾರೆ. ನೋಡ್ರಿ, ನಾವು ಪಾಕಿಸ್ತಾನ, ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾನ್ದು ಮಾತಾಡ್ತಾ ಇಲ್ಲ. ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಪ್ಪೇನಿಲ್ಲ. ಇವರೇ ಪುಸ್ತಕದಲ್ಲಿ ಓದಿ ಬಂದಿಲ್ವಾ? ನಾವೆಲ್ಲ ಇತಿಹಾಸ ಓದೇ ಬಂದಿದ್ವಿ. ನಾವು ಇತಿಹಾಸನ ಅವ್ರು ಓದ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು RSS ದವರು, BJP ಅವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವ್ರಿಗೆ ಸ್ಪಷ್ಟನೆ ಕೊಡಕ್ಕೆ ಹೇಳ್ರಿ. ಟಿಪ್ಪು ಸುಲ್ತಾನ್ ಓರ್ವ ಟೆರರಿಸ್ಟ್. ಟಿಪ್ಪು ನಮ್ಮ ರಾಜ್ಯದ ರೈತ ವಿರೋಧಿ, ಯಾವತ್ತೂ ಕೃಷಿಕರ ಪರವಾಗಿರಲಿಲ್ಲ. ಅವನು ಹಿಂದೂ ಧರ್ಮ ವಿರೋಧಿ, ಹಿಂದೂ ಸಂಸ್ಕೃತಿ ವಿರೋಧಿ, ಹಿಂದೂ ಧರ್ಮಗಳನ್ನು ಧ್ವಂಸ ಮಾಡಿರ್ತಕ್ಕಂಥವನು, ಮತಾಂತರವನ್ನು ಮಾಡಿರ್ತಕ್ಕಂಥವನು. ಟಿಪ್ಪು ಸುಲ್ತಾನ್ ನಮ್ಮ ದೇಶದ ಒಬ್ಬ ಬಹಳ ದೊಡ್ಡ ಟೆರರಿಸ್ಟ್. ಅವನ ಜಯಂತಿಯನ್ನು ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಟಿಪ್ಪು ಬಿನ್ ಲಾಡನ್ ಜಯಂತಿ ಆಚರಣೆ ಮಾಡಲಿ. ಟಿಪ್ಪುನ ಮಾಡ್ಗಂಡ್ಲಿ, ಬಿನ್ ಲಾಡನ್ದನ ಮಾಡ್ಗಂಡ್ಲಿ, ಪಾಕಿಸ್ತಾನನ ಮಾಡ್ಗಂಡ್ಲಿ. ಅವ್ರ ಸರ್ಕಾರ ಇದೆ, ಜನಕ್ಕೆ ಗೊತ್ತಾಗ್ತದೆ ಇವ್ರು ಯಾರು ಪರ ಅಂತ ಹೇಳ್ಬಿಟ್ಟು. ಇವ್ರು ಯಾರು ಪರ ಅಂತ ಗೊತ್ತಾಗ್ತದೆ. ಅದಕ್ಕೆ ಟಿಪ್ಪು ಜೊತೆಗೆ ಬಿನ್ ಲಾಡನ್ನು ಯಾರ್ಯಾರಿದೆ ಎಲ್ಲ ಶೇರ್ ಮಾಡಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರು ಇದ್ದಾರೆ. ಎಲ್ಲ ಟಿಪ್ಪು ಸಂತತಿಗಳು ಭಾಳ ಆಗ್ಯಾರ ಕರ್ನಾಟಕದಲ್ಲಿ. ಈ ಔರಂಗಜೇಬನ ಸಂತತಿ, ಟಿಪ್ಪು ಸಂತತಿ, ಕೆಲವೊಂದು ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರದಾರೆ. ಟಿಪ್ಪು ಜಯಂತಿಯನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋಂಥದ್ದು ಈ ರಾಜ್ಯದ ಜನರಿಗೆ ಹೇಳಬೇಕು. ಸುಮಾರು ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡಿ 3500ಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನು ನಾಶ ಮಾಡಿದಂಥ, ಕೇರಳ ಮತ್ತು ಕರ್ನಾಟಕದಲ್ಲಿ ಲಕ್ಷಾಂತರ ಹಿಂದೂ ಹೆಣ್ಣುಮಕ್ಕಳನ್ನು ಅತ್ಯಾಚಾರ ಮಾಡಿ ದೌರ್ಜನ್ಯ ಎಸಗಿದಂಥ ಒಬ್ಬ ಮತಾಂಧ. ಸರ್ಕಾರದಿಂದ ಟಿಪ್ಪು ಜಯಂತಿ ಬೇಕಾಗಿಲ್ಲ. ಅವ್ರ ಅಭಿಪ್ರಾಯ